ಹಲೋ ಗಾಯ್ಸ್, ನೋಡಿ ಏನಪ್ಪ ವಿಚಾರ ಅಂದರೆ ನಮ್ಮ ಹಸು ಶೆಡ್ಗೆ ಕಾಂಕ್ರೀಟ್ ಹಾಕಿದ್ಮೇಲೆ ಆಫ್ಟರು ನೋಡಿ ಈ ಥರ ಲುಕ್ ವೈಸು ಕಾಣಿಸ್ತಾ ಇದೆ. ನೀಟಾಗಿ ನೀರು ಕಟ್ಟಿದ್ದೀವಿ. ಶೆಡ್ ಹಾಕ್ಸ್ಬೇಕಾದ್ರೆ ಮಿಕ್ಕಿದ್ದು ಎಮ್ಸೆಂಡು ಇಂದನೇ ಪಾತಿ ಮಾಡಿಕೊಂಡು ಚೆನ್ನಾಗಿ ನೀರು ಕುಡೀಲಿ ಅಂದ್ಬಿಟ್ಟು ನೀರು ಕಟ್ಟಿದ್ದೀವಿ. ಆ್ಯಕ್ಚುಲಿ ನೋಡಿ ಈ ಥರ ಕಾಂಕ್ರೀಟ್ ಹಾಕ್ಸ್ಕೊಂಡು ಹಸು ಶೆಡ್ ಮಾಡೋದಕ್ಕೆ ಇವನು ಏನಕ್ಕಾದ್ರೂ ಕಾಂಕ್ರೀಟ್ ಹಾಕ್ಸ್ಲಿ. ಸೊ ಮೇಯ್ನಾಗಿ ಕ್ಯೂರಿಂಗ್ ಮೇಲೆ ಅದು ಎಷ್ಟು ಲೈಫ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಗಾಯ್ಸ್. ದಯವಿಟ್ಟು ಯಾವುದೇ ಒಂದು ಕಾಂಕ್ರೀಟ್ ಹಾಕ್ಸಿದ್ರು ಮನೆ ಕಟ್ಟಬೇಕಾದ್ರೆ ಮನೆಗೂ ಕೂಡ ಅಷ್ಟೇ, ಗೋಡೆಗಳಿಗೂ ಕೂಡ ಅಷ್ಟೇ, ನೀವು ಕ್ಯೂರಿಂಗ್ ಮಾಡೋದ್ರ ಮೇಲೆ ನೀವು ಎಷ್ಟು ಲೈಫ್ ಬರುತ್ತೆ ಆ ಗೋಡೆನೇ ಆಗಲಿ ಒಂದು ಕಾಂಕ್ರೀಟ್ ಆಗಲಿ ನಾವು ಮಾಡಿಸಿರೋ ಏನೇ ಒಂದು ಕೆಲಸನೇ ಆಗಲಿ ಲೈಫ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಕ್ಯೂರಿಂಗ್ ಮಾಡಬೇಕು. ಬನ್ನಿ ಗೈಸ್, ನಮ್ಮದು ಹಸು ಶೆಡ್ಡು ಕಾಂಕ್ರೀಟ್ ಬಗ್ಗೆ ಇನ್ಫಾರ್ಮೇಷನ್ನು ಕೊಡ್ತೀನಿ. ನೆಕ್ಸ್ಟು ನೋಡಿ, ಆಫ್ಟರು ಕಾಂಕ್ರೀಟು ನೋಡಿ ಈ ಥರ ಕಾಣಿಸ್ತಾ ಐತೆ ನಮ್ಮದು ಹಸು ಶೆಡ್ಡು. ಇದ್ರ ತುಂಬ ನೀರು ತುಂಬ ಹಾಕಿದ್ವಿ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗೈತೆ. ಪಾತಿಗಳಿಗೂ ಅಷ್ಟೇ ಬೆಳಗ್ಗೆನೆಲ್ಲ ನೀಟಾಗಿ ನೀರು ತುಂಬ ಹಾಕಿದ್ವಿ, ಎಲ್ಲ ಡ್ರೈ ಆಗೈತೆ. ಮತ್ತು ತಿರ್ಗಾ ನೀರು ತುಂಬ ಹಾಕಬೇಕು. ಒಂದು ವಾರ, ಒಂದು 8 to 10 ಡೇಸು ನೀವು ಈ ಥರ ನೀಟಾಗಿ ಚೆನ್ನಾಗಿ ಕ್ಯೂರಿಂಗ್ ಮಾಡಿದ್ರೆ ಆಫ್ಟರು ನಿಮಗೆ ಒಳ್ಳೆ ಲೈಫ್ ಬರುತ್ತೆ ಗಾಯ್ಸ್. ಇದನ್ನು ನಮಗೆ ಆ್ಯಕ್ಚುಲಿ ಮಾಡಿಸೋದಕ್ಕೆ ನಮಗೆ ಖರ್ಚು ಎಷ್ಟು ಬೀಳ್ತು ಅಂದರೆ ನೋಡಿ, ಇದು ಕೂಲಿ ಬಂದ್ಬಿಟ್ಟು 20,000 ರೂಪಾಯಿ ಕೊಟ್ರಿ. ಗ್ಯಾಂಗ್ನವ್ರನ್ನೇ ಕರ್ಕೊಂಬಂದು ನಾವು ಹಾಕ್ಸಿತ್ತು. ಗ್ಯಾಂಗ್ನವ್ರು ಕರ್ಕೊಂಬಂದು ಹಾಕ್ಸಿದ್ಕೆ ಅವ್ರಿಗೆ ಕೂಲಿ ಬಂದ್ಬಿಟ್ಟು 20,000 ರೂಪಾಯಿ ಆಯಿತು. ಮತ್ತು ತಿರ್ಗಾ ಸಿಮೆಂಟ್ ಬಂದ್ಬಿಟ್ಟು 28,000 ರೂಪಾಯಿ ಆಯಿತು. ಸಿಮೆಂಟ್ ಬಂದ್ಬಿಟ್ಟು 28,000 ರೂಪಾಯಿ ಆಯಿತು. ಹತ್ತತ್ರ 120 ಮೂಟೆನೂ ಸಿಮೆಂಟ್ ತೊಗೊಂತು. ಮತ್ತು ಎಮ್ಸ್ಯಾಂಡು ಜಲ್ಲಿಯಿಂದ 16,000 to 17,000 ರೂಪಾಯಿ ಆಯಿತು. ಸೊ ಟೋಟಲ್ ಎಲ್ಲ ಒಂದು 75,000 ರೂಪಾಯಿ ಖರ್ಚು ಬೀಳ್ತು ಗೈಸ್. ಇದು ಆ್ಯಕ್ಚುಲಿ ನಾವು ಯಾವ ಥರ ಹಾಕ್ಸಿದ್ದೀವಿ ಅಂದರೆ, ಇವನ್ ಮನೆಗಳಿಗೆ ಕಾಂಕ್ರೀಟು ಹಾಕ್ಸಿದ್ರೆ ಕಾಂಕ್ರೀಟು ಇದನ್ನು ಮೋಲ್ಡ್ ಹಾಕ್ಸಿದ್ರೆ ಯಾವ ಲೆಕ್ಕಾಚಾರಕ್ಕೆ ಬೀಳ್ತೈತೆ, ನಾವು ಇದನ್ನು ಸೇಮ್ ಟು ಸೇಮ್ ಅದೇ ಲೆಕ್ಕಾಚಾರಕ್ಕೆ ಗೈಸ್ ಹಾಕ್ಸಿರೋದು. ಇದನ್ನು ಒಂದು ಮೋಲ್ಡು ಹಾಕ್ಸಿದ್ರೆ ಏನು ಖರ್ಚು ಬೀಳುತ್ತೆ ಅಷ್ಟೇ ಖರ್ಚು ಮಾಡಿ ಅಷ್ಟೇ ಥಿಕ್ನೆಸ್ಸಲ್ಲಿ ಹಾಕ್ಸಿರೋದು ಗೈಸ್ ಇದನ್ನು. ಸೊ ನಮಗೆ ಟೋಟಲ್ ಎಲ್ಲ ಇಷ್ಟು ಕಾಂಕ್ರೀಟ್ ಹಾಕ್ಸೋದಕ್ಕೆ ಒಂದು 75,000 ರೂಪಾಯಿ ಖರ್ಚು ಬಿದ್ದಿದೆ ಗೈಸ್ ಇದು. ಸೊ ಯಾರಾದ್ರೂ ಹಸು ಶೆಡ್ ಮಾಡ್ತಾ ಇರೋರು, ಸೊ ಒಂದು ಐಡಿಯಾ ಇಲ್ಲ ಅಂದರೆ ನೋಡಿ ಈ ವಿಡಿಯೋ ನೋಡಿದ್ರೆ ನಿಮಗೆ 100% ಒಂದು ಅಂದಾಜು ಐಡಿಯಾ ಬರುತ್ತೆ, ನೀವು ಯಾವ ಥರ ಕಾಂಕ್ರೀಟ್ ಹಾಕ್ಸ್ಕೋಬೋದು ಅಂದ್ಬಿಟ್ಟು. ಸೊ ಆದಷ್ಟು ಶೆಡ್ನ ಮಾಡ್ತಾ ಇರೋರು ಕಡಿಮೆ ಖರ್ಚಲ್ಲೇ ಮಾಡ್ಕೊಳ್ಳಿ. ಮತ್ತು ತಿರ್ಗಾ ಒಂದು ಐಟಮ್ಸ್ನ ತರಬೇಕಾದ್ರೂ ಏನೇ ಮಾಡಬೇಕಾದ್ರೂ ಸೊ ದಯವಿಟ್ಟು 2-3 ಕಡೆ ವಿಚಾರ ಮಾಡಿ ಎನ್ಕ್ವೈರಿ ಮಾಡಿ ತೊಗೊಂಬಂದರೆ ನಿಮಗೇನೇ ಉಳಿತಾಯ ಆಗುತ್ತೆ. ನನಗಂತೂ ಈ ಶೆಡ್ನ ನಂದು ಫಾರ್ಮ್ ಹೌಸು ನಾನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಾದ್ಮೇಲೆ ನನಗೆ ತಿಳಿದಿದ್ದ ವಿಚಾರನೇ ಅದು. 1-2 ಕಡೆ ವಿಚಾರ ಮಾಡಿದ್ರೇ ಪ್ರೈಸ್ಗಳು ನಮಗೂ ಕೂಡ ಒಂದು ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗೋದು, ಮತ್ತು ಯಾವ್ಯಾವ ಐಟಮ್ಸ್ ಏನೇನು ಕ್ವಾಲಿಟಿ ಇದೆ ಅಂತ ನಮಗೂ ಕೂಡ ಗೊತ್ತಾಗೋದು. ಸೊ ಅದರಿಂದ 4-5 ಕಡೆ ವಿಚಾರ ಮಾಡಿ ಒಂದು ಐಟಮ್ಸ್ನ ತೊಗೋಬೇಕಾದ್ರೆ ಮಾಡಿದ್ರೆ ಕಾಸು ಬಿಡಿ ಗಾಯ್ಸ್. 100 ರೂಪಾಯಿ ಬಿಸ್ನೆಸ್ಸು ಮಾಡೋರ ಹತ್ರ 100 ರೂಪಾಯಿ ಐಟಮ್ ಚೆನ್ನಾಗಿತ್ತು ಅಂದರೆ ಜಾಸ್ತಿನೇ ಕೊಟ್ಟು ತೊಗೊಂಬರೋಣ. ಬಟ್ ಜಾಸ್ತಿನೇ ಕೊಟ್ಟು ತೊಗೊಂಡು ಬಂದಾದಮೇಲೆ ಆ ಅಮೌಂಟ್ಗೆ ಆ ವಸ್ತು ವ್ಯಾಲ್ಯೂಬಲ್ ಇರಬೇಕು. ಸೊ ಅಷ್ಟು ಬೆಲೆ ಇಲ್ಲ, ನಾವು ಅಷ್ಟು ಬೆಲೆ ಕಟ್ಟಿ ತಂದಿರೋ ವಸ್ತುಗೆ ಅಂದರೆ ಸೊ ತಂದು ವೇಸ್ಟ್ ಆಗಬಾರ್ದು, ಮತ್ತು ನಿಮಗೆ ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ಸೊ ಅದರಿಂದ 2-3 ಕಡೆ ವಿಚಾರ ಮಾಡಿ ಸೊ ಇದನ್ನು ಐಟಮ್ಸ್ನ ಪರ್ಚೇಸ್ ಮಾಡಬೇಕಾದ್ರೆ ತಗೊಳ್ಳಿ. ನೋಡಿ, ಯಾರಾದ್ರೂ ಹಸು ಶೆಡ್ ಮಾಡೋದಕ್ಕೆ ಈ ಥರ ಕಾಂಕ್ರೀಟ್ ಹಾಕ್ಸಿ ಈ ಥರ ಗೊಂತು ಕಟ್ಸ್ಕೊಂಡು ಈ ಥರ ಶೆಡ್ ಮಾಡ್ತೀನಿ ಅನ್ನೋರಿಗೆ ಈ ವಿಡಿಯೋ ನೋಡಿದರೆ ಖಂಡಿತ 100% ಒಂದು ಅಪ್ರಾಕ್ಸಿಮೇಟ್ ಒಂದು ಐಡಿಯಾ ಬಂದುಬಿಡುತ್ತೆ, ಒಂದು ಅಂದಾಜು. ಸೊ ನೀವು ಎಷ್ಟೆಷ್ಟು ಮಾಡಿಸ್ತಾ ಇದ್ದೀರಾ ನೋಡಿಕೊಂಡು ನಿಮಗೆ ನೆಕ್ಸ್ಟು ಕಟ್ಟೋಕ್ಕಿಂತ ಮುಂಚೆನೇ ಎಷ್ಟು ಖರ್ಚು ವೆಚ್ಚ ಬೀಳುತ್ತೆ ಅಂದ್ಬಿಟ್ಟು ಎಲ್ಲ ನಿಮಗೆ ಗೊತ್ತಾಗುತ್ತೆ. ನಂದು ಯೂಟ್ಯೂಬ್ ಪೇಜಲ್ಲಿ MS ಫಾರ್ಮರ್ಸ್ ಅನ್ನೋ ಯೂಟ್ಯೂಬ್ ಪೇಜಲ್ಲಿ ನೀವು ಈ ಥರ ಹಸುದೇನಾರು ಶೆಡ್ ಮಾಡಿಸ್ತೀರ ಅಂದರೆ ಎಷ್ಟು ಹಸು ಕಟ್ಟೋದಕ್ಕೆ ಎಷ್ಟೆಷ್ಟು ಜಾಗ ಬೇಕಾಗುತ್ತೆ, ಮತ್ತು ಎಷ್ಟೆಷ್ಟು ಅಡಿ ಗೊಂತು ಮಾಡ್ಕೋಬೇಕಾಗುತ್ತೆ, ಎಷ್ಟೆಷ್ಟು ಅಡಿಗೆ ಒಂದೊಂದು ಹಸು ಕಟ್ಟಬೇಕಾಗುತ್ತೆ, ಮತ್ತು ಯಾವ ಥರ ಶೆಡ್ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು, ಪ್ರತಿಯೊಂದು ಟೋಟಲು ಖರ್ಚು ವೆಚ್ಚ ಮತ್ತು ಎಲ್ಲ ಇನ್ಫಾರ್ಮೇಷನ್ ಕೂಡ ನನ್ನ ಪೇಜಲ್ಲಿ ಹಾಕಿರ್ತೀನಿ. ನೀವು ಬೇಕಂದರೆ ಚೆಕ್ ಮಾಡಿದ್ರೆ ನಿಮ್ಗೆ 100% ಒಂದು 90-95% ನಿಮಗೆ ಇದು ಬಂದ್ಬಿಡುತ್ತೆ, ಏನೋ ಐಡಿಯಾ ಬಂದ್ಬಿಡುತ್ತೆ.